ಸಿನಿಮಾದ ವೇಗನ ಬೇರೆ ಮಟ್ಟಕ್ಕೆ ತೆರೆ ಮೇಲೆ ಜನ ನೋಡ್ಕೊಂಡು ಬಂದರಲ್ಲಿ ಹೇಳೋದು ಒಂದೇ ಮಾತು ಶಿವತಾಂಡವ ಸಿನಿಮಾದಲ್ಲಿ. ಶಿವತಾಂಡವ ಇರುತ್ತೆ, ಬಟ್ ಆ ಶಿವತಾಂಡವ ಬರಬೇಕಂದ್ರೆ ಫಸ್ಟ್ ಹಾಫ್ ನಾವೇನಿದ್ದೀವೋ ಅದು ಇಂಪಾರ್ಟೆಂಟ್ ಆಗುತ್ತೆ. ಅದು ನಾವಿಲ್ಲ ಅಂದರೆ ಸೆಕೆಂಡ್ ಹಾಫ್ ಏನು ಮಾಡೋಕ್ಕಾಗಲ್ಲ. ಫಸ್ಟ್ ಹಾಫ್ ಹಂಗೆ ಇದ್ದಿದ್ದರಿಂದನೇ ಸೆಕೆಂಡ್ ಹಾಫ್ ತಾಂಡವ ಆಗುತ್ತೆ. ಇಲ್ಲ ಫಸ್ಟ್ ಹಾಫ್ಲೇ ತಾಂಡವ ಆಡ್ಬಿಟ್ರೆ ಸೆಕೆಂಡ್ ಹಾಫ್ಲಿ ತಾಂಡವ ಆಗಲ್ಲ. ಅದು ಸ್ಲೋವಾಗಿ, ಅದಕ್ಕೆ ಶಿವ ತಾಂಡವ ಅಂತ. ಶಿವ ಸೌಂಡ್ ಕಮ್ಮಿ ಇರುತ್ತೆ, ಬಟ್ ತಾಂಡವ ಜಾಸ್ತಿ ಇರುತ್ತೆ. ಅದಕ್ಕೂ ಇದನ್ನು ಅರ್ಜುನ್ ಜನ್ಯ ಫಸ್ಟ್ ಹಾಫ್ಲಿ ಉಪೇಂದ್ರ ಹಾಗೂ ರಾಜ್ಬಿ ಶೆಟ್ಟಿ ಎಷ್ಟು ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ ಅಂದರೆ ಜನಗಳನ್ನ ಎಂಗೇಜಿಂಗ್ ಆಗುತ್ತೆ. ನಾನು ಯಾರೋ ಫ್ರೆಂಡ್ಸ್ ಇಬ್ಬರು ಫೋನ್ ಮಾಡಿದ್ರು, ಹೇಳಿ ಫಸ್ಟ್ ಹಾಫ್ ತುಂಬ ಎಂಗೇಜಿಂಗ್ ಆಗಿ ಹೋಗುತ್ತೆ, ಸೆಕೆಂಡ್ ಹಾಫಲ್ಲಿ ಬಂದ್ಬಿಟ್ಟು ವೇಗ ಜಾಸ್ತಿ ಆಗುತ್ತೆ. ಅದು ನೀವು ಎಂಟ್ರಿ ಆದಮೇಲೆ ಅದು ಆ ಎಂಟ್ರಿ ಫಾಸ್ಟ್ ಆಗಬೇಕಾದ್ರೆ ಈ ಎಂಟ್ರಿ ಚೆನ್ನಾಗಿರೋದ್ರಿಂದಲೇ ಆ ಎಂಟ್ರಿ. ಸರ್, ಇದುವರೆಗೆ ರಗಡ್ ಲುಕ್ಕಲ್ಲೇ ಕಾಣಿಸ್ಕೊಂಡವ್ರು ನೀವು. ಈ ಸತಿ ಕಾಮ್ ಆ್ಯಂಡ್ ಕಂಪೋಸ್ಡ್ ಅಲ್ಲದೆ ಈ ಸೀರೆ ಉಟ್ಟ ಲುಕ್ಕಲ್ಲಿ ಕಾಣಿಸ್ಕೊಡುವಂಥದ್ದು ಎಲ್ಲರೂ ಕೂಡ ಆಶ್ಚರ್ಯ ಆಗುತ್ತೆ. ಎಲ್ಲ ಅವತಾರಗಳಷ್ಟೇ, ಎಲ್ಲ ಅವತಾರಗಳನ್ನ ಅವರು ಮಾಡಿರೋದು ಅರ್ಜುನ್ ಜನ್ಯ. ಅದು ನಮ್ಮ ಪಾಲು ಬಂತು, ಅದು ಭಾಗ್ಯ. ಕನೆಕ್ಷನ್ ಏನಂದ್ರೆ ಒಬ್ಬ ಮನುಷ್ಯ ಹೋದ್ಮೇಲೆ ಅವನ ಆತ್ಮ ತೃಪ್ತಿ ಪಡೀತಾ ಇಲ್ವಾ, ಅದು ನಿಜನ ಸುಳ್ಳ, ಅದೆಲ್ಲ ಭಾಳ ಭಾಳ ವಿಶೇಷತೆಗಳಿರುತ್ತೆ. ಸುಮ್ಮನೆ ನಾವು ಗೌಡಪ್ಪನ ಬಗ್ಗೆ ಅಷ್ಟಿದಾಗ ಹೇಳೋಕ್ಕಾಗಲ್ಲ. ಹೇಳ್ತೀವಿ ಆತ್ಮ ಅದು ಸುದ್ದಿ, ಅದೆಲ್ಲ ಅದಕ್ಕೆಲ್ಲ ಒಂದು ಏನು ಒಂದು ಪರಿಪೂರ್ಣತೆ ಆದಾಗಲೇ ಅದು ಪರಮಾತ್ಮ ಆಗುತ್ತೆ. ನನಗೆ ನಮ್ಮ ಜವಾಬ್ದಾರಿ ನಾವು ಹಾಕೋದು, ಬಟ್ ಜನಗಳು ಬಿಟ್ಬಿಡ್ತೀವಿ. ಅವ್ರಿಗೆ ಯಾವ ಅವತಾರ ಇಷ್ಟ ಆಗುತ್ತೋ ಅಷ್ಟು ಅವತಾರ. ಬಟ್ ನನಗೇನಂದ್ರೆ ಐ ಆಮ್ ವೆರಿ ಲಕ್ಕಿ. ಯಾಕೆ ನನಗೆ ಅವಾಗ ಆ್ಯಕ್ಚುಲಾಗೆ ಕೀಮೋ ನಡೀತಾ ಇತ್ತು, ಕ್ಯಾನ್ಸರ್ ಇದ್ದಾಗ ಕೀಮೋ ನಡೀತಾ ಇತ್ತು. ಬಟ್ ನಾನು ಹೆಂಗೆ ಮಾಡಿದೆ ನನಗೆ ಗೊತ್ತಿಲ್ಲ. ಎಲ್ಲ ಜನಗಳ ಅಭಿಮಾನಿ ಸಪೋರ್ಟ್ ಇರ್ಬೋದು, ಇಲ್ಲ ಅರ್ಜುನ್ ಜನ್ಯ ಇಡೀ 45 ಟೀಮ್ ಸಪೋರ್ಟ್ ಇರ್ಬೋದು. ಆ ಶಕ್ತಿ ಅದಕ್ಕೆ ದೇವರು ನನಗೆ ಸ್ಪೆಷಲಾಗಿ ಆಶೀರ್ವಾದ ಮಾಡ್ತಾರೆ. ಅದು ನನ್ನ ನಿಜವಾದ ಭಾಗ್ಯ. ಅದು ಹೆಂಗೆ ಒಂದೊಂದು ಅವತಾರಕ್ಕೂ 3 ಅವರ್ ಬೇಕು ಮೇಕಪ್, 3 ಅವರ್ಸು ಕಾಸ್ಟ್ಯೂಮು. ಏನೇ ಟೈರ್ಡ್ನೆಸ್ ಗೊತ್ತಾಗ್ತಿಲ್ಲ. ಕ್ಯಾಮ್ರಾ ಬಂದ ತಕ್ಷಣ ಅದು ಎಲ್ಲಿ ಹೋಗುತ್ತೋ ಗೊತ್ತಿಲ್ಲ. ದೇವರೇ ನನ್ನ ರಾಯಪ್ಪ ಶಿವಪ್ಪ ಕಾಂಬಿನೇಷನ್ ಸಖತ್ ವರ್ಕ್ ಆಗಿದೆ. ಶಿವಪ್ಪ ರಾಯಪ್ಪ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ ಸಿನಿಮಾದಲ್ಲಿ. ಎರಡು ಅಪ್ಪನೇ, ಶಿವಪ್ಪ ರಾಯಪ್ಪ. ಈಗ ನೀವು ಕ್ಯಾನ್ಸರ್ ಗೆದ್ದು ಬಂದ ನಂತರ ನೀವು ಮೂವಿಯನ್ನ ಬಿಟ್ಟು ನೋಡೋದಾದ್ರೆ ರಾಜ್ಯಾದ್ಯಂತ ಇವತ್ತು ಒಂದು ಹಬ್ಬನೇ ಆಚರಿಸಲಾಗ್ತಾ ಇದೆ. ಸೊ ನಿಮ್ಮ ಅಭಿಮಾನಿಗಳ ಆ ಹರ್ಷೋದ್ಗಾರಕ್ಕೆ ಏನು ಹೇಳ್ತೀವಿ? ಇಲ್ಲ, ವಿ ಆರ್ ಆಲ್ ಬ್ಲೆಸ್ಡ್. ಈ ಥರ ಒಂದು ಸಿನಿಮಾ, ಯಾವುದೇ ಸಿನಿಮಾ ಆಗಲಿ ಕನ್ನಡದಲ್ಲಿ ಒಂದು ವಿಭಿನ್ನವಾದ ಸಿನಿಮಾ ಗೆದ್ದಾಗ ಏನಾಗುತ್ತೆ ಅಂದರೆ ಭಾಳ ಖುಷಿ ಪಡುತ್ತೆ. ಕಳೆದ ವರ್ಷ ಸಿನಿಮಾಲ್ ಓಕೆ, ಅಲ್ಲಿ ಮನೇಲಿಲ್ಲ. ಶಿವಣ್ಣ, ಕಳೆದ ವರ್ಷ ಇದೇ ಟೈಮು ಡಿಸೆಂಬರ್ ಮೇಲೆ ಫ್ಯಾನ್ಸ್ಗಳೆಲ್ಲ ನಿಮ್ಮ ಆರೋಗ್ಯದ ವಿಚಾರವಾಗಿ ಸಖತ್ ಎಂಜಾಯ್ ಮಾಡಿದ್ರು, ಸಂಭ್ರಮಿಸಿದ್ರು, ಎಷ್ಟೋ ದೇವ್ರುಗಳಿಗೆ ಹರಕೆ ಕಟ್ಟಿದ್ರು. ಸೊ ಇವತ್ತು ಅದೇ ಅಭಿಮಾನಿ ದೇವರುಗಳು ಈ ಸಿನಿಮಾನ ಈ ಮಟ್ಟಕ್ಕೆ ತಗೊಂಡು ಹೋಗ್ತಾ ಇದ್ದಾರೆ. ತುಂಬಾ ಅದ್ಭುತವಾದಂಥ ರೆಸ್ಪಾನ್ಸ್ ಎಂಟೈರ್ ಕರ್ನಾಟಕ. ಅದೇ ನಾವು ಬ್ಲೆಸ್ಡ್ ಅಂತ ಹೇಳ್ತೀವಿ. ಅದಕ್ಕೆ ಅದೇ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅವ್ರ ಅಪ್ಪಾಜಿ ಅದಕ್ಕೆ ಅಭಿಮಾನಿ ದೇವರುಗಳು ಅಂತಾರೆ. ಯಾಕಂತಾರೆ ಅಂದರೆ ಅವರ ಪ್ರೀತಿ ವಿಶ್ವಾಸದಿಂದನೇ ನಾವು ಇವತ್ತು ಇಷ್ಟು ಮಟ್ಟಿಗೆ ಬಂದು ನಿಂತಿರೋದು ಅವ್ರ ಮುಂದೆ. ಯಾವುದೇ ಕಾರಣಕ್ಕೂ ನಮ್ಮ ಕೈ ಬಿಟ್ಟಿಲ್ಲ. ಅದೊಂದು ಭಾಳ ಖುಷಿಯಾದ ವಿಷಯ. ಇಲ್ಲಿ ಪ್ರೊಡ್ಯೂಸರ್ ಆಗಲಿ ಡೈರೆಕ್ಟರ್ ಆಗಲಿ ಅವರೆಲ್ಲ ತೋರಿಸೋ ಇಂಟ್ರೆಸ್ಟ್ ಸಿನಿಮಾಗೆ, ಅದಕ್ಕೊಂದು ಪ್ರತಿಫಲ ಸಿಕ್ಕಿದಾಗ ನಮಗೆ ಭಾಳ ಹೆಮ್ಮೆ ಅನಿಸುತ್ತೆ. ಲಾಸ್ಟ್ ಇದೆ 1 ವರ್ಷ, ನೆನ್ನೆಗೆ ಆಪರೇಷನ್ ಆಗಿ 1 ವರ್ಷ. ಡಾಕ್ಟ್ರು ನಿಮಗೆ ವಿಡಿಯೋ ಮಾಡಿ ಕಳಿಸಿದ್ದಾರೆ ನೋಡಿ. ಅವ್ರು ಯಾರು ನಮ್ಮ ಪಾಲಿಗೆ ದೇವರು, ವೈದ್ಯ ನಾರಾಯಣ ಹರಿ ಅಂತಾರೆ ನೋಡಿ. ಹೆಂಗೆ ಕನೆಕ್ಷನ್ ಆಗುತ್ತೆ, ಹೆಂಗೆ ಗೊತ್ತಾಗಲ್ಲ. ಅದೇ ಟೈಮ್ ರಿಲೀಸ್ ಆಗುತ್ತೆ ಪಿಕ್ಚರ್. ಐ ಥಿಂಕ್ ಕನೆಕ್ಷನ್, ಎಲ್ಲದಕ್ಕೂ ಕನೆಕ್ಷನ್. ಈ ಸಿನಿಮಾದಲ್ಲಿ ನೋಡಿದಾಗ ಯು ಕ್ಯಾನ್ ಕನೆಕ್ಟ್. ಇಂಥ ಸಬ್ಜೆಕ್ಟ್ಗೆ ಪ್ರೊಡ್ಯೂಸ್ ಮಾಡೋದಕ್ಕೆ ಪ್ರೊಡ್ಯೂಸರ್ ಈ ಥರದ ಒಂದು ಸಿನಿಮಾ ಮಾತಾಡ್ತೀನಿ. ಸೊ ಅದು ನಿಜವಾಗ ರಮೇಶ್ ರೆಡ್ಡಿ ಅವ್ರಿಗೆ ನಿಜವಾಗ ಥ್ಯಾಂಕ್ಸ್ ಹೇಳಬೇಕು. ನಾನು ಮೊದಲೇ ಹೇಳಿದೆ, ಭಾಳ ಒಂದು ಅದ್ಭುತವಾದ, ಅದಕ್ಕೆ ಅಪ್ಪಾಜಿ ನಿರ್ಮಾಪಕರನ್ನ ಅನ್ನದಾತರು ಅಂತ. ನಿಜವಾದ ಅನ್ನದಾತರು. ಎಷ್ಟು ಜನ, ಎಷ್ಟು ಫ್ಯಾಮಿಲಿ ಉಳಿದಿದ್ದಾರೆ.